ಹೊರಗಡೆ ಹೋಗಿ 20 ಗರ್ಲ್ಸ್ ಹತ್ರ ಟೈಟ್ ಹಗ್ ಕೇಳ್ಬೇಕು. ಇದಾಗುತ್ತಾ? ಸರಿ ಆಯ್ತು ಆಯ್ತು ನಿಮಿಷ ಆಯ್ತು ಒಂದು ನಿಮಿಷ. 15. ಮೋಸ ಬರ್ರಿ ಮೋಸ. ಗೈಸ್ ಒಂದು ಫೇರ್ ಆಗಿ ಲಾಸ್ಟ್ ಒನ್. ಬುಜ್ಜಿ ಮನ್ಸು ಒಳ್ಳೇದಾಗಿದ್ರೆ ಚೆನ್ನಾಗಿ ಬರುತ್ತೆ. You should be ready like a girl. Papa, ಮಮ್ಮಿ ಸಾಂಬಾರ್ ಮಾಡೈತಿ ತಿನ್ನು. ಈ ಬ್ಲಾಗ್ ಬೇಡ ಗೈಸ್, ಬಿಟ್ಬಿಡ್ತೀನಿ ನಾನು. ಇವ್ರಿಬ್ರು ಕಿತ್ತಾಡ್ತಾರೆ. ಹಾಯ್ ಹಲೋ ನಮಸ್ತೆ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಆಫ್ ಮೈ ಬ್ಲಾಗ್ ಗೈಸ್. ಇವತ್ತಿನ ಬ್ಲಾಗ್ ಗೆ ನಿಮ್ಮೆಲ್ರಿಗೂ ಬ್ಯೂಟಿಫುಲ್ ಸ್ವಾಗತ ಸುಸ್ವಾಗತ. ಗೈಸ್ ಇವತ್ತು ಒಂದು ಭರ್ಜರಿ ಬ್ಲಾಗ್ ಮಾಡ್ತಾ ಇದೀವಿ. ಇವತ್ತಿನ ಒಂದು ಬ್ಲಾಗ್ ಏನಂದ್ರೆ, ನಮ್ಮ ಚೋಟ ಮರಿ ಬಂದ್ಬಿಟ್ಟು ನನಗೆ ಮತ್ತೆ ಚಿರುಗೆ 10 ಡೇರ್ ಕೊಡ್ತಾಳೆ. ಆ ಡೇರ್ ನ ನಾವಿಬ್ರು ಕಂಪ್ಲೀಟ್ ಮಾಡಬೇಕು. ನಾನು ಬರ್ಕೊಂತ ಇದ್ದೆ. ಅವಳು ಕೊಡೋದು ನಾವಿಬ್ರು ಕೊಡೋದಲ್ಲ, ಬರೀ ಅವಳು ಮಾತ್ರ ಕೊಡೋದು. ಇಲ್ಲೇನಾ ಇಲ್ಲ ಹೆಂಗೆ ಅದು ಗೊತ್ತಿಲ್ಲ, ಅವಳು ಏನೇನ್ ಬರ್ತಾಳೋ ಯಾರಿಗ್ ಗೊತ್ತು, ಗೊತ್ತಿರಲ್ವಲ್ಲ. ಇದು ಇದು ಕಂಪ್ಲೀಟ್ ನಮ್ಮ ಚೋಟ ಮರಿದಿದ್ದು. ಅವಳು ಏನೋ ಪೇಪರ್ ಅಲ್ಲೆಲ್ಲ 10 ಡೇರ್ ಬರ್ಕೊಂಡಿದ್ದಾಳೆ ನಮ್ಮಿಬ್ರು ಕೊಡಕ್ಕೆ. ಸೊ ಅವಳು ಯಾವ್ದೇ ಒಂದು ಡೇರ್ ಒಬ್ರಿಗೂ 10 ಇಲ್ಲ ಒಬ್ರಿಗೆ ಹತ್ತದಲ್ಲ, ಇಬ್ರಿಗೂ ಸೇರಿ 10 ಬರ್ದಿರೋದು. ಅಂದ್ರೆ ಈಗ ಫಸ್ಟ್ ಡೇರ್ ಹೇಳಿದಾಗ ಅವ್ನು ಕಂಪ್ಲೀಟ್ ಮಾಡ್ಬೇಕು, ನಾನು ಕಂಪ್ಲೀಟ್ ಮಾಡ್ಬೇಕು. ಸೊ ಈ ತರ ಒಂದು ಡೇರ್ ನಾವು ಕಂಪ್ಲೀಟ್ ಮಾಡ್ತಿರೋದು. ಬುಜೆ ಓಹೋ ಕುಣಿತ ನೋಡು. ಏನ್ ಗೊತ್ತಾ, ಅವಳು ಏನಾದ್ರು ಈಗ ನಮ್ಮಿಬ್ರು ಗೊತ್ತಿಲ್ಲ ಅವಳು ಏನ್ ಡೇರ್ ಕೊಟ್ಟಿದ್ದಾಳೆ, ಯಾವ ತರ ಡೇರ್ ಬರ್ತಿಲ್ಲ ಅಂತ ಗೊತ್ತಿಲ್ಲ. ಇನ್ ಕೇಸ್ ಏನಾದ್ರು ಅವಳು ಬರ್ದಿರೋ ಡೇರು ನಮ್ಗೇನಾದ್ರು ಶಾಕಿಂಗ್ ಅಂತ ಅನ್ಸಿದ್ರೆ ನಾವ್ ಹಿಂಗ್ ಇಟ್ಕೊಂಡು ಶಾಕ್ ಕೊಡ್ಬೇಕು. ಇನ್ ಕೇಸ್ ಏನಾದ್ರು ಇಲ್ಲ ಈಸಿ ಅಂದ್ರೆ ಅಷ್ಟೇ ತಾನೆ ಬಿಡಬೇಡ ಅಂತ ಹಿಂಗೆ. ಓಕೆನಾ ಗೈಸ್, ಇವಾಗ ಫಸ್ಟ್ ಡೇರ್ ಏನ್ ಕೊಡ್ತಾಳೆ ನಮ್ ಚೋಟ ಮರಿ ನೋಡುವ. ಸೊ ಫಸ್ಟ್ ಡೇರು 10 to 15 ಪುಷಪ್ಸ್ ಹೊಡಿಬೇಕು. ಈ ತರ ಆಯ್ತಾ, ನಾನು ನಿಮ್ ಹಿಂದೆ ಕುತ್ಕೊಬೇಕು. ಇಬ್ರು ಸೇರಿ 15 ಹೊಡಿಬೇಕು. ನೀವ್ ಅಣ್ಣ ಬದುಕಲ್ಲ, ನೀವ್ ಅಣ್ಣ ಹೋದ ಅಷ್ಟೇ ಮುಗಿತ. ಅವ್ನ್ ಪಾತಾಳಕ್ ಹೋದ್ರೆ ಸೀದಾ ಕೆಳಕ್ಕೆ ಹೊರಟಾಯ್ತಾನ ಅಣ್ಣ. ಅವನು 15 ದಿನ ಹೊಡಿಬೋದು. ನಾವ್ ಇದನ್ನೆಲ್ಲ ಕಂಪ್ಲೀಟ್ ಮಾಡ್ರೆ ಏನ್ ಕೊಡಿಸ್ತೀಯ? ನಮಗಿಲ್ಲಪ್ಪ, ಪ್ರೈಸ್ ಇಲ್ಲ ಮಾಡಿಲ್ಲ ನಾವು, ಮಾಡಿಲ್ಲ. ನಾನು ನಮ್ಮ ಮಮ್ಮಿ ಕುಕಿಂಗ್ ವಿತ್ ಫೈರ್ ಅಲ್ಲಿ ಗೆದ್ದಿದ್ದೀನಿ. ಇವತ್ತು ಹೇಳ್ಬೇಕು. ನಾವಿಬ್ರು ಇರೋದು ಡೇರ್ ಮಾಡಲ್ಲ. ಇವಾಗ ನಾವಿಬ್ರು ಇರೋದು. ಏನಾದ್ರು ಒಂದು ಕೊಡ್ತೀನಿ ಸರ್ಪ್ರೈಸ್. ಏನಾದ್ರಲ್ಲ ಪೋಲಾರ್ ಬಿಯರ್ ಐಸ್ ಕ್ರೀಮ್. ಪೋಲಾರ್ ಬಿಯರ್ ಐಸ್ ಕ್ರೀಮ್ ಸಾಕು. ಪೋಲಾರ್ ಬಿಯರ್ ಐಸ್ ಕ್ರೀಮ್. ನನ್ನ ಹತ್ರ ಕಾಸಿಲ್ಲ. ಖತಮ್. ನೀವು ಅಮ್ಮಗಾದ್ರೂ ಹೇಳ್ಬೋದು. ಸುದೀಪಣ್ಣ ಕೊಡಿಸುತ್ತೆ ಆಮೇಲೆ. ನಾನಿಲ್ಲ ಉಂಡಿ 3,000 ರೂಪಾಯಿ ಡೇರು. ಗೈಸ್ ಕರೆಕ್ಟ್, ನಮ್ ಚೋಟ ಮರಿ ಉಂಡಿಲಿ 3,000 ರೂಪಾಯಿ ಐತಂತೆ. ಅವಾಗೆಲ್ಲ ಆಗಲ್ಲ. ಸರಿ ಆಯ್ತು ನಿಮಿಷ ಒಂದು ನಿಮಿಷ. ನೀವು ಅಮ್ಮಗೆ ಹೇಳ್ಬಿಟ್ಟು ನಮ್ಮಿಬ್ರು ಪೋಲಾರ್ ಬಿಯರ್ ಐಸ್ ಕ್ರೀಮ್ ಕೊಡ್ಬೇಕು. ಇನ್ ಕೇಸ್ ನಾವು ಕಂಪ್ಲೀಟ್ ಮಾಡಿಲ್ಲ ಅಂದ್ರೆ ನಾವು ಕಂಪ್ಲೀಟ್ ನಾವು ಅಕಸ್ಮಾತ್ ಯಾವ್ದಕ್ ನಾವು ಒಂದು ಹೂ ಅಂದ್ರೂ ನಾವೇ ಕೊಡಿಸ್ತೀರಿ. ಆಯ್ತು, ನಾನೇ ಕೊಡಿಸ್ತೀನಿ. ನಾವು ಯಾವ್ದಾರು ಎಲ್ಲ ಮಾಡಾರೆ ಕಷ್ಟ. ನೀವು ಅಮ್ಮ ಅವರಲ್ಲ? ಆಯ್ತು ಓಕೆನಾ. ನನ್ನ ಮಗನ 15 ಪುಷಪ್ ದೇವ್ರ ನೋಡಕ್ಕಾಗಲ್ಲ. ಜೋಶಲ್ಲಿ ಹೂ ಅಂತವನೆಲ್ಲ. ಸರಿ ಈ ಬ್ಲಾಗ್ ಇಲ್ಲಿಗೆ ಮುಕ್ತಾಯ ಹೋಗೋದಿದೆ. ಥ್ಯಾಂಕ್ ಯು. ಖತಮ್. 15 ಪುಷಪ್ಸ್ ಹೊಡಿಬೇಕು. ಕೂರ್ಸ್ಕೊಂಡು ಪುಷಪ್ ಹೊಡಿಬೇಕಂತ ಆಗಲ್ಲ. ಫುಲ್ ಆಗ್ಬೇಕು. ಈಗ ಬಂದಂಗ ಆಗ್ತಾ ಇದೆ, ಬಿಟ್ಬಿಡ್ರಪ್ಪ ನಮ್ಮನ್ನ. ಎಸ್ ಗೈಸ್, ನಮ್ ಚಿರು ಗೈಸ್ 15 ಪುಷಪ್. ಅಯ್ಯೋ ಎಷ್ಟು ಆರಾಮ ಮಾಡು. ಹೌದು ಕರೆಕ್ಟ್. ಮೋಸ ಬರ್ರಿ ಮೋಸ. ಈ ಡೇರ್ ನ ನಿಯತ್ತಾಗಿ ಮಾಡ್ತಾ ಇಲ್ಲ. ಸರಿ ಮಾಡ್ಬಾರ ನಾನು ಹೇಳ್ತೀನಿ ಮಾಡು. ಅಯ್ಯ ಅದ್ ಕಷ್ಟ, ಸುಮ್ಮನಿರಬಹುದು. ಅಮ್ಮ ಅದ್ ಕಷ್ಟ, ನಿಜವಾಗ್ಲೂ ಸೀರಿಯಸ್ ಆಗಲ್ಲ. ಸೀರಿಯಸ್ಲಿ ಕಷ್ಟ. ಕಷ್ಟ ಅದು.
ಒಂದು ಅಮ್ಮ ಇದೇ ಸಾಕು, ಇದೇ ಕಷ್ಟ. 13 ಇನ್ನು 10 ಇದು. 14ನೇದು. 10 ಇದು. ಇನ್ನೊಂದೆರಡು ಲಾಸ್ಟ್ ಕಮನ್. ಲಾಸ್ಟ್ ಒನ್. ಸೂಪರ್ ಕಂಪ್ಲೀಟ್ ಗೈಸ್, ಕಂಪ್ಲೀಟ್. ಸೆಟ್ ಆಗಲ್ಲ ಬಿಡುವ ಮೆಲ್ಲಿಕೆ. ಕರೆಕ್ಟ್ ಇಲ್ಲ ಕಂಪ್ಲೀಟ್. ಓಕೆ ಗೈಸ್, ಇವಾಗ 2ನೇ ಡೇರ್ಗೆ ಹೋಗ್ತಾ ಇದೀವಿ. ಹೊರಗಡೆ ಹೋಗಿ 20 ಗರ್ಲ್ಸ್ ಹತ್ರ ಟೈಟ್ ಹಾಕಿ ಕೇಳ್ಬೇಕು. ಇದಾಗುತ್ತಾ? ಇದಾಗುತ್ತಾ? ಹುಡುಗಿನ ಹೋಗಿ ತಪ್ಕೋಬೇಕಂತ ಇದಾಗುತ್ತಾ? ಅಂದ್ರೆ ನಿಮ್ಗೆ ಗೊತ್ತು ಈ ಏಜ್ ಅಷ್ಟೇ ಬಿಡು. ಸೆಕೆಂಡ್ ಡೇರ್ ಕಂಪ್ಲೀಟ್ ಮುಗಿದೆ. ಮಾಡ್ಬಿಡ್ತೀನಿ ನೀನು. ಮಾಡಂಗಿದ್ರೆ ಮಾಡು, ಇಲ್ಲ ಮಾಡ್ಬೇಡ ಅಷ್ಟೇ. ಮಾಡ್ತೀರಣ್ಣ, ಇದು ಟ್ರೀಟ್ ತಗೊಂತೀನಿ. ತಗೊಳಕ್ ರೆಡಿ ಆಗಿದ್ರೆ ಹೋಗಿ ನಾನು ಒಂದು 100 ರೂಪಾಯಿ ಹಾಕ್ತೀನಿ. ನಾನು ಬಾ ವಾರ ನಡೀತೈತೆ ಗೈಸ್, ವಾರ ನಡೀತೈತೆ. ಲಾಸ್ಟ್ ಅಲ್ಲಿ ಒಂದ್ ನಿಮಿಷ ಲಾಸ್ಟ್ ಅಲ್ಲಿ ಅದು ಬೇರೆ ಮಾಡ್ಬೇಕು, ಸರಿಯಾ? ಅದು ಏನ್ ಬರ್ದಿರ್ತಾರೋ 10 ಡೇರ್ ಅದೇ ಆಗೋದು. ಬಟ್ 2ನೇ ಡೇರ್ ಆಗಲ್ಲ. ಏನಕ್ಕೆ ಅಂದ್ರೆ ಅದು ನಾನು ಯಾರಿಗೂ ಮಾಡ್ಸೋದೇ ಇಲ್ಲ. ಅದು ಯಾರಿಗೂ ಮಾಡ್ಸಲ್ಲ ಅಂದ್ರೆ ಅದನ್ನ ಹೇಳ್ತಾರೆ. ಆ ಡೇರ್ ಕ್ಯಾನ್ಸಲ್ ಆಗುತ್ತೆ ಇವಾಗ. ನೆಕ್ಸ್ಟ್ ಡೇರ್ 3ನೇ ಡೇರ್ ಬರತ್ತಮ್ಮ. ಇವಾಗ 3ನೇ ಡೇರ್ ಹೇಳು. 3ನೇ ಡೇರ್. 3ನೇ ಡೇರ್ ಹೇಳ್ತಾಳೆ ಇದು. 3ನೇ ಡೇರ್ ಹೇಳು. ಕುಕ್ ಎನಿಥಿಂಗ್ ಬಟ್ ನಾಟ್ ಸೀಯಿಂಗ್ ದ ಯೂಟ್ಯೂಬ್. ಮಾಡೋಣ ಲಿಂಬೆನ್ ಜ್ಯೂಸ್ ಮಾಡೋದು. ಕುಕ್ ಎನಿಥಿಂಗ್ ಬಟ್ ನಾಟ್ ಸೀಯಿಂಗ್ ದ ಯೂಟ್ಯೂಬ್. ಬರ ಸಾಕಷ್ಟೇ ಬರ. ಚೆನ್ನಾಗಿಲ್ಲ ಅಂದ್ರೆ ನಾನು ನಿಜ ಬರ ಆಯ್ತು. ನಾನು ನಿಂಗೆ ಯಾಕೋ ವರಿ ಮಾಡ್ಕೊಬೇಡ. ಬರ ಬರ ನೀನ್ ತಲೆನೇ ಕೆಡ್ಸ್ಕೊಬೇಡ. ತಲೆನೇ ಕೆಡ್ಸ್ಕೊಬಿಡಾರ. ನಾವು ಮಾಡೋಣ. ಬರೋ ಎದ್ರಕೊಬಿಡ. ಬರ ಅಷ್ಟೇ ಗೈಸ್. ಇವಾಗ ನಾವು ಮಾಡಕ್ ಹೋಗ್ತಾ ಇರೋದು ಆಮ್ಲೆಟ್. ಸಿಂಪಲ್ ಅಮ್ಮ ಇವೆಲ್ಲ. ಬುಜ್ಜಿ ಮನ್ಸು ಒಳ್ಳೇದಾಗಿದ್ರೆ ಚೆನ್ನಾಗಿ ಬರುತ್ತೆ. ಕೆಡದಾಗಿದ್ರೆ ಕೆಡದಾಗ ಬರುತ್ತೆ. ತಂದಿದ್ದೀರಲ್ಲ, ಏನೇನ್ ಮಾಡೋದು ಐತಲ್ಲ, ಏನ್ ಮಾಡ್ಬೇಕು ಅದಕ್ಕೆ? ನೀರ್ ಹಾಕೊಂಡು ಒಂಚೂರು ಸಕ್ಕರೆ ಹಾಕಿ ಕುಡಿಯೋದಷ್ಟೇ. ಗೈಸ್ ಫೈನಲಿ ನಮ್ಮ ಚೋಟ ಮರಿಗೆ ಕುಕ್ ಮಾಡ್ಕೊಟ್ಟಿದೀವಿ. ಅವಳ ಡೇರ್ನ ಕಂಪ್ಲೀಟ್ ಮಾಡಿದೀವಿ. ಆಮ್ಲೆಟ್ ಅವಳಿಗೆ. ತಿನ್ನು, ಚೆನ್ನಾಗಿ ತಿನ್ನು. ಗೈಸ್ 3ನೇ ಡೇರ್ ಆಯ್ತು. ಇವಾಗ 4ನೇ ಡೇರ್ ಕಡೆಗೆ ಹೋಗ್ತಾ ಇದೀವಿ. 4ನೇ ಡೇರ್ ಏನು? There will be grains. In the grains there will be a stones. You pick ಗೂಗಲ್ ಅಲ್ಲಿ ನೋಡ್ಕೊಂಡು ಚಾಟ್ ಜಿಪಿಟಿ ಕೇಳ್ದ. ಅಲ್ಲ ಒಟ್ಟಲ್ಲಿ ನಿಜ ತಾನೆ. ಚಾಟ್ ಜಿಪಿಟಿ ತಾನೆ. ಸರಿ ಏನು ಓದಿರೋದು? ಇಂಗ್ಲಿಷ್ ಹೇಳ್ತಾ ಇದ್ಯಾ? ಇದು ಕಾಳು ಬರುತ್ತಲ್ವಾ, ಆ ಕಾಳಲ್ಲಿ ಚಿಕ್ಕ ಚಿಕ್ಕ ಸ್ಟೋನ್ಸ್ ಇರುತ್ತೆ. ಒಬ್ರು ಸ್ಟೋನ್ಸ್ ನ ಪಿಕ್ ಮಾಡ್ತಾರೆ. ಪಿಕ್ ಮಾಡಿ ಎಲ್ಲ ಸಪ್ರೇಟ್ ಮಾಡ್ತಾರೆ. ಇನ್ನೊಬ್ರು ಕೊಟ್ಟು ತಪ್ಪು ಮಾಡ್ಬಿಟ್ರ. ಒಬ್ರು ಬೇಲ್ಪುರಿ ಮಾಡ್ಬೇಕು ಅಷ್ಟೇ. ನಾನ್ ಬೇಲ್ಪುರಿ ತಗೊಂತೀನಮ್ಮ. ಇಲ್ಲ 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 ಇಲ್ಲ, ಇವ್ನ್ ಗ್ರೈನ್ಸ್ ಮಾಡ್ಬೇಕು. ಇಲ್ಲಿ ಬರ್ದಿದ್ದೀನಿ ನೋಡಿಲಿ. ಚಿರು ಅಂತಾನೆ ಹಾಕಿದೀನಿ ನಾನು. ಚಿರು ತೋರ್ಸು. ಮಿಕ್ಕಿದೆಲ್ಲ ಡೇರ್ಸ್ ಇರಲ್ವಾ ಇಲ್ಲಿ? ಹಿಂದೆ ಮರ್ಚು ಚಿರು ಅಂತ ತೋರ್ಸು. ಮಾಡ್ಬೇಕು ಮಾಡ್ತೀನಿ. ಅದು ಅವಳು ಕೊಟ್ಟಿದ್ದು ಅವಳ ಡೇರು. ಅವಳು ಹೇಳೋದಪ್ಪ. ಇಲ್ಲ ಇಲ್ಲ, ಚಿರು ಅದ್ ಮಾಡ್ಬೇಕು. ಕಾಳುಗಳನ್ನ ಚಿರು ಮಾಡ್ಬೇಕು, ನೀನ್ ಬೇಲ್ಪುರಿ ಮಾಡ್ಬೇಕು. ಮಾಡೋದೇ ಇಲ್ಲ. ಹಂಗಾರೆ ಬರ್ಬೇಡ ಅಂತ ಹೇಳು. ಚೇಂಜು ಅಲ್ಲಿ ಬರ್ದಿಕ್ಬೇಕು ಒಂದಕ್ಕೆ. ಈ ತರ ಎಲ್ಲ ತಪ್ಪು ನಾನು ಮಾಡಲ್ಲಪ್ಪ. ಮಾಡ್ಬೇಡ. ನೀನ್ ಹೋಗಿ ಬೇಲ್ಪುರಿ ಮಾಡು. ಇಲ್ಲ ಅವನು ಮಾಡಿ ನಾನು ಮಾಡಲ್ಲ. ಅವನು ಮಾಡ್ಬೇಕು. ಅವ್ನು ಮಾಡ್ತಲ್ಲ ನೋಡಲ್ಲಿ. ಅದ್ ನಾನ್ ನಿನ್ ಕೇಳ್ಬೇಕು. ಇವೆಲ್ಲ ಡೇರಾ? ಒಂದು ಕಾಳಂತೆ, ಕಾಳಲ್ಲಿ ಕಲ್ಲು. ನೆಕ್ಸ್ಟ್ ಬಾರೋ. ಯಾಕೆ ಹೋಗ್ಬಿಟ್ಟು ನೀರ್ ನೆಕ್ಸ್ಟ್ ಹಂಗೆ 5 ಮುಗಿತಪ್ಪ. 5 ಮಾಡಿ ಇಲ್ಲ. ಅದೆಲ್ಲ ಓದಿಲ್ಲ, ಮತ್ತೆ ಡೇರ್ ಚಾಲೆಂಜ್ ನನಗೇನು ಕೊಟ್ಟ.
ನೆಕ್ಸ್ಟ್ ಇಯರ್ಗೆ ಹೋಗೋಣ ನೋಡೋಣ. ನೆಕ್ಸ್ಟ್ ಇಯರ್ ಏನಾಯ್ತು ನೋಡೋಣ. ಅದೇನೈತ್ ನೋಡ ಇರಮ್ಮ. 5ನೇದು ನೋಡೋಣ ಏನಂತ. ಮತ್ತೆ ಯಾಕೋ ಬಂದೆ ನೀವೆಲ್ಲ ಡೇಟ್ಸ್ ಅಂದಿಲ್ಲ ಅಂದ್ರೆ ಜಾಸ್ತಿ ಆಯ್ತು ಗೈಸ್. ಚಿರುದು ಬೈರಿ ಚಿರುಗು ಒಂಚೂರು ಕಮೆಂಟ್ ಅಲ್ಲಿ. ಯಾವ್ದು ಒಪ್ಕೊಳ್ಳಲ್ಲ. ನೆಕ್ಸ್ಟ್ 5ನೇದು ಅದಕ್ಕೆ ಆಡ್ಸಲ್ಲ ಇವ್ರಿಬ್ರು, ಅದಕ್ಕೆ ಆಡ್ಸಲ್ಲ. ಅಲ್ಲ ನೆಕ್ಸ್ಟ್ ಇಯರ್ ನೋಡಿ ಏನಾಯ್ತು ಅಂತ. ನೆಕ್ಸ್ಟ್ ಏನಾಯ್ತು ನೋಡ್ದು ಓದು ನೆಕ್ಸ್ಟ್ ಏನ್ ಓದು. ಚಿರು ಶುಡ್ ಬಿ ರೆಡಿ ಲೈಕ್ ಅ ಗರ್ಲ್. ಅಕ್ಯಾ ನನಗೇನು ನೀನು ಆಂಟಿ ತರ ಆಗ್ಬೇಕು. ಅಲ್ಲ ನಾನು ನೈಟಿ ಹಾಕತಿ, ನೀನ್ ಚೂಡಿದಾರ ಹಾಕತಿ. ಇಲ್ಲ ಇದು ಬುಜ್ಜಿ ಇದ್ದು ಡ್ರೆಸ್ ಹಾಕತಿ ಅಷ್ಟೇ. ಇನ್ನೇನು ಅದೇ ಗರ್ಲ್ ಅಂದ್ರೆ ಇನ್ನೇನು? ಅದೇ ಆಂಟಿದೆಲ್ಲ ಆಂಟಿ. ಅಲೋ ಅವೆಲ್ಲ ಇಲ್ಲ. ಆಂಟಿ ಅಂದ್ರೆ ಅದು ನನಗೆ ಕೊಟ್ಟಿರೋದು. ನಾನು ಬರೀ ಇಂಥದ್ದು ಫಸ್ಟ್ ಈ ಡೇರ್ ಮುಗಿಸಿದ್ರೆ ನೆಕ್ಸ್ಟ್ ಡೇರ್ ಹೋಗೋದು. ಸುದೀಪಣ್ಣ ಯಾಕೆ ಆಂಟಿ ತರ ಅಕ್ಕ ತರ ರೆಡಿ ಹಾಕ್ಬಿಡುದು? ನಾನು ಯಾಕೆ ಒಬ್ನೇ ಅಕ್ಕ ತರ ರೆಡಿ ಬೇಕು? ನಾನು ಆಂಟಿ ತರ ರೆಡಿ ಆಗ್ತೀನಿ. ಏನು ಚಿಕ್ಕಲ್ ತರ ಮಾಡ್ತೀಯ? ಡೇರ್ ಬರ್ದಿರೋದೇ ಹಂಗೆ. ಇವಳು ಬರ್ದಿರೋದು ಸರ್ ಹೇಗೆ ಅನ್ಮೆಚ್ಯೂರ್ಡ್ ಮೈಂಡ್ ಹೋಗ್ಬಿಟ್ಟು ಕೊಟ್ಟಿದ್ದೀನಿ ಇದೆಲ್ಲ. ಅವಳು ಹೇಳ್ತಾ ಇರೋದೇನು, ನೀನು ಮಗಳು ಒಂದು ಅಮ್ಮ ಆ ತರ. ನೀನು ಅಲ್ಲ ನಂಗೆ ಆಂಟಿ ಕೊಟ್ಟರು ನಾನು ನೈಟಿ ಹಾಕತ್ತೀನಿ. ನೀನು ಇದಾಕಬೇಕು. ನಮ್ ಚೋಟ ಮರಿದು ಲಂಗ ದಾವಣಿ ಅದು ಅಲ್ಲ ಗೈಸ್. ಡಿಸೈಡ್ ಆಗ್ಬಿಡ್ತೀನಿ. ಇವ್ರಿಬ್ರು ಮಾಡ್ಸಲ್ಲಪ್ಪ ನಾನು ಇನ್ಮೇಲೆ. ಇವ್ರಿಬ್ರು ಆಟಿಕೆ ಬೇಡ, ನಂಗೆ ಬೇಡ, ಬಿಟ್ಬಿಡೋಣ. ಇವ್ರಿಬ್ರು ಏನೇನಿದೆ ಅಂತ ಒಟ್ಟಿಗೆ ಓದು ಅಂತ ಬೈಲಿ. ಏನೇನ್ ಕೊಟ್ಟಿದೆ ಅಂತ ನೋಡಿ ಗೈಸ್. ಚೂರು ಸಾಂಪ್ರದಾಯಿನಿ ಸುಪ್ಪಿನಿ ಅಳ್ಸೋದಲ್ಲ ಆಂಟಿ ಇರೋದ್ ಹೇಳ್ತಾ ಇದ್ದೀನಿ. ಅಷ್ಟೇ ವಿಷಯ. ಪೀಸ್, ಟಾಟಾ ಬೈ. ಇವತ್ತು ಈ ಬ್ಲಾಗ್ ಚೆನ್ನಾಗಿಲ್ಲ. ಅಲ್ಲಲ್ಲ ಈ ಬ್ಲಾಗ್ ಬೇಡ ಗೈಸ್, ಬಿಟ್ಬಿಡ್ತೀನಿ ನಾನು. ಇವ್ರಿಬ್ರು ಕಿತ್ತಾಡ್ತಾರೆ. ಇವ್ರಿಬ್ರು ಕಿತ್ತಾಡೋದ್ರಿಂದ ನನ್ಗೆ ಆಗೋದೇ ಇಲ್ಲ. ಅಷ್ಟೇ ಬೈ. Many hours later. ಅಕ್ಕ ನಿಮ್ ಮಗಳು ಮತ್ತೆ ಕಣ್ಣೀರ್ ಸುರ್ಸುದ್ಲು. ನೀವ್ ಹಂಗ್ ಮಾಡಿರ್ತೀರಾ ಏನಕ್ಕೆ ತಪ್ಪತ್ತಿಲ್ಲ. ಅದಕ್ಕೆ ಬಿಟ್ಬಿಟ್ಟೆ. ಇವ್ರಿಬ್ರು ಎಲ್ಲಿರ್ತಾರೋ ಇವ್ರಿಬ್ರು ಅಳ್ತಾರೆ. ಇವ್ರಿಬ್ರು ಆಡ್ಸೋದ್ ಬೇಡ ಅಂತ ಡಿಸೈಡ್ ಮಾಡ್ಬಿಟ್ಟಿದೀನಿ. ನಾವ್ ಆಡೋದ್ ಬೆಸ್ಟ್. ನಾವ್ ಆಡೋದ್ ಬೆಸ್ಟ್. 20 ಹುಡುಗಿರ ಹತ್ರ ಹೋಗಿ ಟೈಟ್ ಆಗಿ ಹಗ್ ಮಾಡ್ಬೇಕಂತೆ. ಬೇರೆ ಅದೇ ಹೇಳ್ಬೇಕಾಯ್ತು. 20 ಹುಡುಗಿರ ಕಪಲ್ ಕುಡಿಯಲ್ಲ. ಏನಂತೀರ? ನಾವ್ ಮಾಡೋಣ, ಇವ್ರಿಬ್ರಿಗೆ ಆಡ್ಸೋದ್ ಬೇಡ. ಬೆಸ್ಟ್ ಅಲ್ಲ? 2 ಟೀಮ್ ಮಾಡ್ಕೊಳ್ಳೋಣ. ಇವ್ರು ಒಂದ್ ಟೀಮ್, ಅವನ್ ಒಂದ್ ಟೀಮ್. ಬೆಸ್ಟ್. ನಾವ್ ಆಡೋದು ಇದೇ ಬೆಸ್ಟ್ ಕಣಮ್ಮ. ಇನ್ನ ಡಿಸೈಡ್ ನಾವೇ. ಏನಂತೀಯಮ್ಮ ನೀನು? ಅಂತೀಯ ಹೂನಾ? ಬ್ಯೂರ್ ತಗೋತ ನಮ್ಮಮ್ಮ. ಯಪ್ಪೋ ಅಷ್ಟೇ ಗೈಸ್. ಇದು ಬೇಡ. ಇವ್ರಿಬ್ರು ಇರೋದಕ್ಕೆ ಬೇಡ. ನಾವೇ ಆಡುವುದ ಗೈಸ್. ಇವತ್ತಿನ ಆ ಒಂದು ಬ್ಲಾಗ್ ನ ಸ್ಟಾಪ್ ಮಾಡಿ ನಾರ್ಮಲ್ ಡೈಲಿ ಬ್ಲಾಗ್ ನ ಕಂಟಿನ್ಯೂ ಮಾಡ್ತಾ ಇದೀನಿ. ಅಂಡ್ ಇನ್ನೊಂದು ಹೇಳ್ಬೇಕಿತ್ತು ಏನಂದ್ರೆ, ನಾನು ನಿನ್ನೆ ಬ್ಲಾಗ್ ಬಿಟ್ಟಿದ್ನಲ್ಲ. ಸೊ ಇವತ್ತು ಇನ್ಫ್ಲುಯೆನ್ಸರ್ ಕ್ರಿಕೆಟ್ ಟೀಮ್ ಅದರಲ್ಲಿ ಶರತ್ ಅವ್ರನ್ನ ಹೆಸರು ತಗೊಂಡಿರ್ಲಿಲ್ಲ. ನಾನು ಅನ್ಕೊಂಡು ಎಲ್ಲಾರ ಹೆಸರು ತಗೊಂಡ್ಬಿಟ್ಟಿದ್ದೀನಿ. ನಾನು ಫಸ್ಟ್ ಹೇಳಿದೆ 11 ಮೆಂಬರ್ಸ್ 12 ಮೆಂಬರ್ಸ್ ಅಂತ ಹೇಳಿದ್ದೆ. ಅದ್ರಲ್ಲಿ ಶರತ್ ಅವರು ಕೂಡ ಇದ್ದಾರೆ. ನಾನು ಎಲ್ಲಾನು ಹೇಳಿದ್ದೀನಿ, ಶರತ್ ಅವ್ರದ್ದು ಹೇಳಿದ್ದೀನಿ ಅಂತ ಅನ್ಕೊಂಡೆ. ಸೊ ಶರತ್ ಅವ್ರದ್ದು ಮಿಸ್ ಆಗ್ಬಿಟ್ಟೈತೆ. ಸೊ ಶರತ್ ಅವರು ಕೂಡ ತುಂಬಾ ಚೆನ್ನಾಗಿ ಆಡಿದ್ರು. ಬಟ್ ಅವ್ರು ಲಾಸ್ಟ್ ಕೈ ಕೊಟ್ಬಿಟ್ಟು ಓಡೋಗ್ಬಿಟ್ರು. ಪ್ರಾಕ್ಟೀಸ್ ಮ್ಯಾಚ್ಗೂ ಬಂದಿಲ್ಲ. ಡೈರೆಕ್ಟ್ ಟೂರ್ನಮೆಂಟ್ ಬಂದು ಡೈರೆಕ್ಟ್ ಫಸ್ಟ್ ಮ್ಯಾಚೇ ಬಂದರು. ಅದಾದ್ಮೇಲೆ ಎರಡನೇ ಮ್ಯಾಚ್ ಆಡಿದ್ರು. 3ನೇ ಮ್ಯಾಚ್ ಅವ್ರು ಆಡಲಿಲ್ಲ. ಅಂದರೆ ಇನ್ ಕೇಸ್ ಇದ್ದಿದ್ರು ಕೂಡ ಅವ್ರು ಇರ್ತಿರ್ಲಿಲ್ಲ. 3ನೇ ಮ್ಯಾಚ್ ಇದ್ದಿದ್ರೆ. ಸೊ ಅವ್ರು ಹೋಗ್ಬಿಟ್ರು 6 ಗಂಟೆಗೆ ಹೊಂಟೋಗ್ಬಿಟ್ರು, ಬೇಗ ಹೋಗ್ಬಿಟ್ರು. ಆ್ಯಂಡ್ ಇನ್ನೊಂದು ನಾನು ಒಂದು ರಿಪ್ಲೈ ಕೊಡಬೇಕಿತ್ತು. ವೆಯ್ಟ್ ಒಂದು ನಿಮಿಷ ರಿಪ್ಲೈ ಕೊಡ್ತೀನಿ. ಎಸ್, ಈ ಒಂದು ವ್ಲಾಗಲ್ಲಿ ಅಂದರೆ 11 ಇನ್ಫ್ಲೂಯೆನ್ಸರು ನಮ್ಮ ಮನೆಗೆ ಬಂದಿದ್ರು ಅಂತ ಹೇಳಿ ಹಾಕಿದ್ನಲ್ಲ. ಸೊ ಆ ವ್ಲಾಗಲ್ಲಿ ಬೇರೆ ಶರತ್ ಕನ್ನಡಿಗ ಅಂತ ಮಿಸ್ಸಿಂಗ್ ಅಂತ ಹೇಳ್ತಿರಲ್ಲ. ಸೊ ಅವರು ಬರ್ತೀನಿ ಅಂದ್ಬಿಟ್ಟು ಅವತ್ತಿನ ದಿನ 11 ಗಂಟೆಗೆ ಕಾಲ್ ಮಾಡಿದ್ರೆ ಬ್ರೋ ಅಂದರು. ಸೊ ಕೈ ಕೊಟ್ಬಿಟ್ರು. ಅವರು ಪ್ರಾಕ್ಟೀಸ್ ಮ್ಯಾಚಿಗೆ ಬರಲಿಲ್ಲ. ಆ್ಯಂಡ್ ನನಗೂ ಕೂಡ ಒಂದು ನಂಬಿಕೆ ಇತ್ತು, ಅವ್ರು ಬರಲ್ಲ ಅಂತ ಗೊತ್ತಿತ್ತು. ಅವ್ರು ಬರ್ತೀನಿ ಅಂತ ಹೇಳಿದಾಗೆಲ್ಲ ನನ್ನ ಮನಸ್ಸು ಅನಿಸ್ತಿತ್ತು, ಇಲ್ಲ ಅವ್ರು ಬರಲ್ಲ ಪ್ರಾಕ್ಟೀಸ್ ಮ್ಯಾಚಿಗೆ ಬರಲ್ಲ ಅಂತ ಅನ್ಕೋತಿದ್ದೆ. ಸೊ ಹಂಗೆ ಆಗಿತ್ತು. ಸೊ ಪ್ರಾಕ್ಟೀಸ್ ಮ್ಯಾಚಿಗೆ ಅವರು ಬಂದಿರಲಿಲ್ಲ. ಸೊ ಇದರಲ್ಲಿ ಒಂದಿಷ್ಟು ಇದಿತ್ತು, ಕಮೆಂಟ್ ಇತ್ತಲ್ಲ. ಸೊ ನಾನು ಅದಕ್ಕೆ ರಿಪ್ಲೈ ಮಾಡಬೇಕಿತ್ತು ವ್ಲಾಗಲ್ಲೇ. ಸೊ ಇವಾಗ ರಿಪ್ಲೈ ಮಾಡ್ತಾ ಇದ್ದೀನಿ. ಶರದ್ ಬಾಬು ಪ್ರಾಕ್ಟೀಸ್ ಮ್ಯಾಚ್ ಬಂದರೆ ಡೈರೆಕ್ಟು ಅವ್ರು ಟೂರ್ನಮೆಂಟಿಗೆ ಬಂದಿದ್ದವರು. ಸೊ ಏನು ಮಾಡ್ತಿದ್ದೆ ಬಾಬಾ? ಹಾಂ, ನಾನು ಚಿಕನ್ ಮಾಡ್ತೀನಿ ಅಂತ ಅನ್ಕೊಂಡಿದ್ದೀನಿ. ಬೇಡ ಅಂತಲ್ಲ ಮಮ್ಮಿ. ಇದೇನಿದು? ಎಲ್ಲ ಇದು ಮಾಡಿ ಇಟ್ಕೊಂಡಿದ್ದೀನಿ ಈಗ. ಮದು ಚಿಕನ್ ಬೇಕ್ರಿ. ಯಾರ ನೀನು? ಸಾರು ಮಾಡ್ಗಿಲ್ವಾ? ಅನ್ನ ಮಾಡ್ದಾನೆ. ಶನಿವಾರ ಹೊತ್ತು
ಚಿಕನ್ ತಿಂದಿಲ್ಲ ಅಂದ್ರೆ ಹೆಂಗೆ ಅಮ್ಮ? ಗೈಸ್ ಯೂಶಲಿ ನಮ್ಮ ಮನೇಲಿ ಇದನ್ನ ಮಾಡೋದು ಫಿಕ್ಸು. ಇಲ್ಲಿ ನೋಡಿ, ಇಲ್ಲಿ ಇಡೀ ಒಂದು ಬಕೆಟ್ ಪೂರ್ತಿ ಮಾಡೈತೆ ನಮ್ಮಪ್ಪ. ಇದನ್ನ ಮಾಡಿಬಿಟ್ಟು ಎಷ್ಟು ತಿಂಗಳು ಅಲ್ಲ, ಒಂದು ವಾರ ಸ್ವಲ್ಪ ಎಲ್ಲರೂ ಸ್ವಲ್ಪ ಒಂದು ವಾರ ಸ್ವಲ್ಪ 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 ಹಾಕೊಂಡು ತಿನ್ನೋದು. ಬಟ್ ಒಳ್ಳೆ ಟೇಸ್ಟ್ ಇರ್ತಿದ್ದು ನೋಡು. ಇದು ನಮ್ಮ ಮೂರು ಪುರಿ, ಹಾಸನ ಪುರಿ. ಇದು ಹಾಸನ್ ಒಳ್ಳೆ ಟೇಸ್ಟ್ ಕೊಡುತ್ತೆ. ಗೈಸ್, ಅಪ್ಪ ಕಬಾಬ್ ಮಾಡಿಕೊಟ್ಟವ್ರೆ. ಅದೇನು ಗೊತ್ತಾ, ನಮ್ಮಪ್ಪ ಮಾಡೋ ಕಬಾಬಲ್ಲಿ ಒಂಥರ ಒಳ್ಳೆ ಟೇಸ್ಟ್ ಇರುತ್ತೆ. ನನಗೆ ನಮ್ಮ ಅಪ್ಪನಲ್ಲಿ ತಿಂದು 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 ಅಭ್ಯಾಸ ಆಗಿ ಬೇರೆ ಯಾರು ಮಾಡಿದ್ರು ಆ ಟೇಸ್ಟ್ ಬರಲ್ಲ. ಇನ್ನೊಂದು ಕ್ರೇಜಿ ಟೇಸ್ಟ್ ಅಂದರೆ ತುಂಬ ಇಷ್ಟ ಆಗೋದು, ಒಂದು ಇಲ್ಲಿಂದ ಒಂದು 3/4 ಗಂಟೆ ಇದೆ ಮುಂಚೆ ನಾನು ಕಿರಾಣ ಜೊತೆ ಎಲ್ಲ ಹೋಗ್ಬೇಕಾದ್ರೆ ಒಂದು 2 kg ಕಬಾಬ್ ತಿನ್ನೋಕ್ಕಂತಾನೆ ಹೋಗ್ತಿದ್ದೆ ಅಲ್ಲೊಂದ್ಸಲಿ. ಇನ್ನೊಂದು ಪವನ್ ಅವ್ರ ಏರಿಯಲ್ಲಿ ಆ ಒಂದು ವರ್ಷಕ್ಕೊಂದ್ಸಲಿ ಹಬ್ಬ ಮಾಡ್ತಾರೆ. ಆ ಹಬ್ಬದಲ್ಲಿ ಪವನ್ ಅವರು ಕಬಾಬ್ ಮಾಡ್ತಾರೆ. ಆ ಕಬಾಬು ನೆಕ್ಸ್ಟ್ ಲೆವೆಲು. ಇಷ್ಟು ಮಾತ್ರ ಅವಾಗ ಹೋಗಿ ತಿಂತಾ ಇರ್ತೀನಿ. ಇನ್ನು ಅದು ಬಿಟ್ಟರೆ ಮ್ಯಾಕ್ಸಿಮಮ್ ಅಪ್ಪಂದೇ ಕಬಾಬ್ ಯಾವಾಗ ತಿನ್ನೋದು, ಅಂದರೆ ಅಪ್ಪ ಮಾಡೋ ಕಬಾಬ್ ತಿನ್ನೋದು. ಏನೋ ಪ್ರ್ಯಾಂಕ್ ಮಾಡ್ತಾರಂತೆ ಭವಿತರಮ್ಮ ನೋಡಿ. Meanwhile, ಆ್ಯಕ್ಚುಲಿ ಮಮ್ಮ ಸಾಂಬಾರು ಮಾಡಿದ್ದಾರೆ. ಒಂದು ಇವಾಗ ಇನ್ಸ್ಟಾಗ್ರಾಮಲ್ಲಿ ಅದು ಟ್ರೆಂಡು, ಸಾಲ್ಟ್ ಪ್ರ್ಯಾಂಕ್ ಒಂದು ಅಪ್ಪ ಡ್ಯಾಡ್ ಅಂತ. ಸೊ ಅದನ್ನ ಟ್ರೈ ಮಾಡೋಣ ಬನ್ನಿ. ಮಕ್ಕಳು ರಿಯಾಕ್ಷನ್ ಕ್ಯಾಪ್ಚರ್ ಮಾಡ್ತೀನಿ ನಾನು. ಸೊ ಫಸ್ಟು ಒಂದು ಸ್ಪೂನ್ ಇಷ್ಟೊಂದು ತೊಗೊಂಡಿದ್ದೀನಿ. ಐ ಡೋಂಟ್ ನೋ ಹೌ ಟು ಕ್ಯಾಪ್ಚರ್, ಬಟ್ ಲೆಟ್ಸ್ ಕ್ಯಾಪ್ಚರ್ ಇಟ್. he who knows not, who knows? He who knows not. ಪಪ್ಪ, ಮಮ್ಮಿ ಸಾಂಬಾರು ಮಾಡೈತಿ, ತಿನ್ನು. ಫುಲ್ ತಿನ್ನು. ಗೈಸ್, ಫ್ರೆಂಡ್ಸ್ Few minutes later. ನಮ್ಮ ಮನೇಲಿ ಫುಲ್ ದೊಡ್ಡ ಸಾಂಬಾರ್ಗೆ ಆಂಟಿನೂ ತಿಂದ್ರೆ ನೀವು ತಿನ್ನಿ. ಅಲ್ಲ ಮಗ, ನೀವು ಏನೋ ಮಾಡ್ಕೊಂಡ್ ಬಂದವಳು. ಜಗಳ ಮಾಡ್ತೈತೆ. ಮಾಡಕ್ ಬಂದ್ರೆ ಬೇಡ ಬೇಡ, ನಾನು ಒಂಚೂರು ನೋಡ್ಬಿಟ್ಟು ಮಾಡಕ್ ಇಷ್ಟ ಇದ್ರೆ ಮಾಡಮ್ಮ. ಏನೋ ಉಪ್ಪು ಹಾಕಿ ಆಗಲ್ಲ ನಿನ್ ಕೈಲಿ ಆಗಲ್ಲ. ಇಲ್ಲಿ ಉಪ್ಪು ಇಲ್ಲೇ ಗೊತ್ತಾಗುತ್ತೆ. ಆಂಟಿ ಫುಲ್ ತಿನ್ಬಿಟ್ಟು ನಮ್ಮ ಡ್ಯಾಡಿ ವಿಡಿಯೋ ಮಾಡಿದ್ದೀನಿ. ಹೌದಾ? ನೋಡು, ಮೊದಲಂಡಿ ಫುಲ್ ಬ್ಲ್ಯಾಕ್ ಮೊದಲಂಡಿ. ಮದುವೆ ಮಾಡಿಲ್ಲ ನಾವು. ಅಲ್ಲ, ನೀವು ಬೇರೆ ತರ ಟ್ರೈ ಮಾಡ್ಬೇಕಿತ್ತು. ಇದು ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ನಾವು ಅಪ್ಪ ನನಗೆ ಗೊತ್ತಾಗ್ಬಿಡ್ತು. ಇವ್ಳು ಏನ್ ಮಾಡಿದ್ಲು ಗೊತ್ತಾ, ಇವ್ರಿಬ್ರು ಏನ್ ಸೀರಿಯಸ್ ಆಗಿ ಬೈತಾವ್ರೆ. ನಾನ್ ಏನು ಅಂದ್ರೆ ಹಿಂಗ್ ನಾನ್ ಮಾಡಿಲ್ವಾ ಸಾರ್ ಟೇಸ್ಟ್ ಫುಲ್ ಉಪ್ಪಾಕಿ ನನ್ ಬಾಯಿಗೆ ಹಾಕಲು ಅಲ್ಪ ಹೋಗುತ್ತೆ. ಫೇಲ್. ಪ್ರಾಂಕ್ ಬೇಲ್ ಬೇಲ್. ನನ್ ಭಯಂಕರ ಒಳ ಪೂರ್ತಿ ಹಾಕಲೇ. ಒಂಚೂರು ನಿಮ್ಮ ಅಪ್ಪ ಕೈಗೆ ಸ್ಪೂನ್ ಹಾಕೊಂಡೆ. ನಮ್ಮ ಅಪ್ಪ ಇದ್ರಲ್ಲೆಲ್ಲ ಚಾಲಕ್ ಏನ್ ಅನ್ಕೊಂಡ್ಬಿಟ್ಟಿದ್ದೀರಾ? ಅವತ್ತೇನೋ ಅಲ್ಲ, ದೇವ್ರ ಪ್ರಸಾದ ಅಂದ್ಬಿಟ್ಟು ಕೊಟ್ರಲ್ಲ, ಆ ತರ ಅಲ್ಲ ಅದು. ಅದು ನಮ್ಮ ಪ್ರ್ಯಾಂಕು, ಇದು ನಿಮ್ಮ ಪ್ರ್ಯಾಂಕು. ಬೇರೆ ಇದು ಪರವಾಗಿಲ್ಲ, ಸಾಂಬಾರ್ ತಗೊಂಡ್ಬರ್ತಾರಲ್ಲ ಇವರು. ಅದು ಕುಕ್ಕರ್ ಅಲ್ಲಿ, ಇನ್ನೆಲ್ಲೂ ಇಲ್ಲ, ಕುಕ್ಕರ್ ಅಲ್ಲಿ. ಡ್ಯಾಡಿ ಫ್ರ್ಯಾಂಕ್ ಆಗಿಲ್ವಾ ಡ್ಯಾಡಿ? ಅದು ನಿಮ್ ಡ್ಯಾಡಿ, ಇದು ನಮ್ ಡ್ಯಾಡಿ. ಅಷ್ಟು ಗೊತ್ತಾಗಲ್ವಾ? ಅವ್ರ ಅಪ್ಪನು ಸೇಮ್ ಹಿಂಗೆ ಸ್ವಾಮಿ ಅಣ್ಣಂತರ ಏನೋ ಇಂಟ್ರೆಸ್ಟ್ ಆಗಿ ಇಂಟರ್ನ್ಯಾಷನಲ್ ಟ್ರಿಪ್ ಹೋದ್ರ ಏನೋ ಕೊಡ್ತಾಳೆ ಬುಜ್ಜಿ ಸಾಂಬಾರ್ ಹೆಂಗೈತೆ ಅಂತ ತಿನ್ಬಿಟ್ಟಿದ್ದಾರೆ. ಬುಜ್ಜಿ ನೀನ್ ಪ್ರ್ಯಾಂಕ್ ಫೇಲ್ ಆಯ್ತು ಗೈಸ್. ಅಷ್ಟು ಬೇಗ ಎಲ್ಲ ನಾವು ಅಪ್ಪನ ಪ್ರ್ಯಾಂಕ್ ಮಾಡೋಕ್ಕಾಗಲ್ಲ. ಆದ್ರೆ ಅದು ದೇವಸ್ಥಾನ ಪ್ರಸಾದ ಅಂತ ನಂಬಿ ನಾವಪ್ಪ ಕುಡ್ದಿದ್ದು. ಇವನೇ ಕುಡ್ದ ಅಲ್ಲ, ನೀನೇ ಕುಡ್ದಿದ್ಯಾ ಅಂದ್ರೆ ಅದು ಇವಾಗ ನೀನು ತಿಂದ ಇಲ್ಲ ತಾನೆ? ತಿನ್ಸಕ್ ಬಂದ್ರ ಗೈಸ್. ಫೈನಲಿ ಇವತ್ತಿನ ವಿಡಿಯೋ ಎಂಡ್ ಮಾಡೋ ಸಮಯ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ಕೊಂಡು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಏನಂದ್ರೆ ಇವ್ರಿಬ್ರು ಹತ್ರ ಮಾಡಿಸ್ತಿದ್ರೆ ಅವರು ಹತ್ಬಿಡ್ತಾಳೆ ಬೇಗ ಬುಜ್ಜಿ. ಸೊ ಅದಕ್ಕೆ ನಾನು ಡಿಸೈಡ್ ಆಗ್ಬಿಟ್ಟಿದ್ದೀನಿ, ಇವ್ರಿಬ್ರಿಗೆ ಚಾಲೆಂಜ್ ವಿಡಿಯೋ ಮಾಡಿಸೋದು ಬೇಡ. ಏನೇ ಇದ್ರು ನಾನು ಚಿರು, ಇಲ್ಲ ನಾನು ಭವಿತಾ, ಇಲ್ಲ ನಾನು ಫ್ಯಾಮಿಲಿ, ಇಷ್ಟು ಮಾತ್ರ ಮಾಡಿಸ್ತೀನಿ. ಅವರಿಬ್ರಿಗೆ ಸಪ್ರೇಟ್ ಮಾಡೋಕ್ಕೋಗಲ್ಲ. ಬಿಕಾಸ್ ಮಾಡಿಸಿದ ತಕ್ಷಣ ಅಳೋದಂತ ಫಿಕ್ಸು, ಅದಂತೂ ಗೊತ್ತಾಗ್ಬಿಡೈತೆ ನನಗೆ.
ಅವತ್ತೇ ಅನ್ಕೊಂಡಿದ್ದೆ ಮಾಡ್ಸೋದು ಬೇಡ ಅಂತ, ಬಟ್ ಇವತ್ತು ಇದು ಮಾಡ್ಸೋದು ಚೆನ್ನಾಗಿರ್ಬೋದು. ಮೋಸ್ಟ್ಲಿ ಇದೆಲ್ಲ ಡೇರ್ ಕೊಡೋದಲ್ವಾ, ಸೊ ನಾವು ಮಾಡೋದಲ್ವಾ ಅನ್ಕೊಂಡು ನಾನು ಈಗ ಆ ಪ್ಲಾನ್ ಹಾಕೊಂಡೆ. ಇಲ್ಲಿ ನೋಡ್ರೆ ಇಲ್ಲೂ ಅದೇ ರಾಗ ಅದೇ ತಾಳ, ಸೊ ಮತ್ತೆ ವಾಪಸ್ ಅದೇ ಆಯಿತು. ಅದಕ್ಕೋಸ್ಕರ ಇವಾಗ ಡಿಸೈಡ್ ಆಗ್ಬಿಟ್ಟಿದ್ದೀನಿ, ಫುಲ್ಲು ಫಿಕ್ಸ್ ಆಗ್ಬಿಟ್ಟಿದ್ದು ಮೈಂಡ್ ನಂದು, ಭವಿತಾ ಚಿರುಗ್ ಇಬ್ರು ಮಾತ್ರ ಮಾಡಿಸ್ಬಾರ್ದು ಅಂತ. ಅಣ್ಣ ತಂಗಿ ಅಂದ್ಮೇಲೆ ಹಂಗೆ ಅಲ್ವಾ, ಬಾಂಡಿಂಗ್, ಫೈಟಿಂಗ್ ಅದೆಲ್ಲ ಇದ್ದಿದೆ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗುವ ಅಂತ ಹೇಳ್ತಾ ಅಲ್ಲಿವರೆಗೂ ಟೇಕ್ ಕೇರ್, ಕೀಪ್ ಸಪೋರ್ಟಿಂಗ್, ಲವ್ ಯು ಆಲ್ ಗೈಸ್, ಮಚ್ ಲವ್, ಬೈ, ಟೇಕ್ ಕೇರ್, ಟಾಟಾ. ಮತ್ತೆ ಏನು ಸಮಾಚಾರ? ಬೈ.